ಆತ್ಮೀರೇ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ್ತು ಒಬ್ಬ ಫಿಲಮ್ ಡೈರೆಕ್ಟರ್ನ ಯೂಟ್ಯೂಬ್ ಚಾನಲ್ಗೋಸ್ಕರ ಇಂಟರ್ವ್ಯೂ ಮಾಡ್ತಾ ಇರೋದು. ಅದರಲ್ಲಿಯೂ ಕೂಡ ದ ಜರ್ನಿ ಆಫ್ ಬೆಳ್ಳಿ ಸೆಪ್ಟೆಂಬರ್ 13, 2024 ಚಲನಚಿತ್ರ ಬಿಡುಗಡೆ ಆಗುತ್ತಾ ಇದೆ. ಆ ಚಲನಚಿತ್ರದ ನಿರ್ದೇಶಕಿ ಗೌರಿ ಶ್ರೀನಿವಾಸ್ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಫಸ್ಟ್ ಫಿಲಮ್ಮು ಡೈರೆಕ್ಷನ್ ಮಾಡಿದ್ದು ಇನ್ನೇನು ರಿಲೀಸ್ ಆಗ್ತಾ ಇದೆ, ಯಾವ ಫೀಲಿಂಗ್, ಏನು ಅನಿಸುತ್ತೆ? ಫಿಲಮ್ ರೆಡಿ ಆಗಿದೆ ಅನ್ನೋ ಖುಷಿ ಇದೆ, ಬಟ್ ಜನ ಅದನ್ನ ಎಷ್ಟು ಇಷ್ಟಪಡ್ತಾರೆ ಅನ್ನೋದು ಒಂದು ಕುತೂಹಲ ಇದೆ. ಈಗಲೇ ವೇಟಿಂಗ್ ಟು ಸಿ ದ ರೆಸ್ಪಾನ್ಸ್. ಆದರೆ ಕೆಲವೊಂದು ಅವಾರ್ಡ್ ಬಂದ್ಬಿಡುತ್ತಲ್ಲ, ಜನ ಕೆಲವೆಲ್ಲ ಫಿಲಮ್ ಫೆಸ್ಟಿವಲಲ್ಲಿ ನೋಡಿದವರೆಲ್ಲ ಇಂಟ್ರೆಸ್ಟ್ ಆಗಿ ನಿಮಗೆ ಅವಾರ್ಡ್ಗಳನ್ನ ಕೊಟ್ಟಿದ್ದಾರಲ್ವ, ಆ ಖುಷಿ ಇದೆಯಲ್ಲ ಈಗಾಗಲೇ? ಖಂಡಿತ ಸರ್, ಸುಮಾರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಸೊ ಸುಮಾರು ಅವಾರ್ಡ್ಸ್ ಬಂದಿದೆ. ಸೊ ಅದೊಂದು ಖುಷಿ ಖಂಡಿತ ಇದೆ. ಸೊ ನಮ್ಮ ಕರ್ನಾಟಕದ ಜನನು ಅಷ್ಟೇ ಖುಷಿಯಿಂದ ಆಕ್ಸೆಪ್ಟ್ ಮಾಡ್ಕೊಂಡ್ರೆ ಸಂತೋಷ ಆಗುತ್ತೆ. ಮಾಡ್ಕೋತಾರೆ ಜನಗಳು, ನಮ್ಮ ಅಟ್ಲೀಸ್ಟ್ ನಮ್ಮ ವ್ಯೂವರ್ಸ್ ನೋಡ್ತಾ ಇದ್ರೆ ಖಂಡಿತ ಮಾಡ್ಕೋತಾರೆ ಅಂತ ನನಗೆ ಅನಿಸಿದೆ. ಈಗ ದಿ ಜರ್ನಿ ಆಫ್ ಬೆಳ್ಳಿ ಮೂವಿಯ ಜರ್ನಿಯನ್ನ ಈ ಒಂದು ಕಥೆನೂ ತಾವೇ ಬರೆದಿದ್ರಿ? ಹೌದು ಸರ್. ಏನು ಪ್ರೇರಣೆ? ಜರ್ನಿ ಆಫ್ ಬೆಳ್ಳಿ ಅನ್ನೋದು ಒಂದು 9 ವರ್ಷದ ಹುಡುಗಿ ಕತೆ. ಒಂದು ಆರ್ಮಿ ಫ್ಯಾಮಿಲಿನಲ್ಲಿ ಒಂದು 9 ವರ್ಷದ ಹುಡುಗಿ ಅವರ ಅಪ್ಪ ಸೋಲ್ಜರ್ ಅಪ್ಪಂಗೋಸ್ಕರ ಕಾಯ್ತಾ ಇರ್ತಾಳೆ. ಅವ್ರ ತಂದೆ ಬಾರ್ಡರ್ ಫೋರ್ಸಸ್ ಅಲ್ಲಿ ಇರ್ತಾರೆ. ಸೊ ಆರ್ಮಿನಲ್ಲಿ ಬಾರ್ಡರ್ ಅಲ್ಲಿ ಸರ್ವ್ ಮಾಡ್ತಾ ಇರ್ತಾರೆ. ಸೊ ಅಪ್ಪಂಗೋಸ್ಕರ ಕಾಯ್ತಾ ಇರ್ತಾಳೆ. ಇಟ್ಸ್ ಆಲ್ ಅಬೌಟ್ ವೇಟಿಂಗ್ ಫಾರ್ ಹರ್ ಫಾದರ್, ಲಾಂಗಿಂಗ್ ಟು ಸಿ ಹರ್ ಫಾದರ್. ಅದೇನಾಗುತ್ತೆ, ಕಾಯ್ತಾ ಕಾಯ್ತಾ ದಟ್ ವೇಟ್ ಟರ್ನ್ಸ್ ಇನ್ ಟು ಆಂಗರ್ ಅಂಡ್ ಫ್ರಸ್ಟ್ರೇಷನ್. ಒನ್ ಪಾಯಿಂಟ್ ಅಲ್ಲಿ ರೆಬೆಲಿಯಸ್ ಆಗ್ತಾಳೆ. ಸೊ ಆಮೇಲೆ ಏನಾಗತ್ತೆ, ತಂದೆ ಬಂದ್ರೆ ಅವಳ ಲೈಫಲ್ಲಿ ಏನಾದ್ರು ಟ್ರಾನ್ಸ್ಫಾರ್ಮೇಶನ್ ಆಗತ್ತಾ ಅನ್ನೋದ್ರ ಬಗ್ಗೆ ಕತೆ ಇದು. ನೀವು ಮಾನಸಿಕ ತುಮುಲಗಳ ಬಗ್ಗೆ 9ನೇ ಕ್ಲಾಸ್ ಒಬ್ಳು ಹುಡುಗಿ ಮನಸ್ಸು ಏನ್ ಅನ್ಸುತ್ತೆ, ನೀವು ಆ ಜಾಗಕ್ಕೆ ಹೋಗಿ ಯೋಚನೆ ಮಾಡಿ ಬರ್ದಿದ್ದೀರಿ? ಹಾ ಸರ್, 9 ವರ್ಷದ ಹುಡುಗಿ ಕತೆ. 9 ವರ್ಷದ ಹುಡುಗಿ. ಹೌದು. ನಾನು ಓದಿದ್ದೆಲ್ಲ ಕೇಂದ್ರೀಯ ವಿದ್ಯಾಲಯ ಅನ್ನೋ ಸ್ಕೂಲಲ್ಲಿ. ಸೊ ಸುಮಾರು ಜನ ಡಿಫೆನ್ಸ್ ಬ್ಯಾಕ್ ಡ್ರಾಪ್ ಅವ್ರು ಇದ್ರು, ಆರ್ಮಿ, ನೇವಿ, ಏರ್ ಫೋರ್ಸ್ ಅವರು. ಸುಮಾರು ಜನ ನನ್ನ ಫ್ರೆಂಡ್ಸ್ ಇದ್ರು ಮಕ್ಕಳು. ಸೊ ಅವ್ರ ಲೈಫ್ ಕ್ಲೋಸ್ ಆಗಿ ನೋಡ್ತಿದ್ದೆ ನಾನು. ಆ ಅಂಶಗಳು ನನ್ನ ಮನ್ಸಲ್ಲಿ ಹಂಗೆ ಕೂತಿತ್ತು. ಸೊ ಅದು ಮತ್ತೆ ನನ್ನ ಇಮ್ಯಾಜಿನೇಷನ್ ಎಲ್ಲ ಸೇರಿಸಿ ಒಂದು ಕಥೆ ಮಾಡಿದ್ದು ದ ಜರ್ನಿ ಆಫ್ ಬೆಳ್ಳಿ ಅಂತ. ಇದು ಈ ಕತೆ ಸಿನಿಮಾ ಆಗೋದಕ್ಕೆ ಮತ್ತೆ ಇನ್ನೊಂದು ಜರ್ನಿ ಆಯ್ತು. ಹೌದು. ಈ ಫಿಲಂ ಪ್ರೊಡ್ಯೂಸರು ಮಹೇಂದ್ರ ಕುಮಾರ್ ಅವರು ತುಳು ಫಿಲಂ ಕೂಡ ಮಾಡಿದ್ದಾರೆ. ಓಕೆ. ಸೊ ಇದವ್ರ ಫಸ್ಟ್ ಕನ್ನಡ ಫಿಲಮ್ ಆಗುತ್ತೆ. ಮಹೇಂದ್ರ ಕುಮಾರ್ ಸರ್ ಅವ್ರದ್ದು ಫೀನಿಕ್ಸ್ ಫಿಲಮ್ ಬ್ಯಾನರ್ ಇಂದ ಬರ್ತಾ ಇರೋ ಫಿಲಮ್ ಇದು. ಸೊ ಒಂದ್ಸಲಿ ಅವ್ರನ್ನ ಮೀಟ್ ಮಾಡಿ ಕತೆ ಹೇಳಿದ್ದೆ. ಅವ್ರಿಗೆ ಕತೆ ಇಷ್ಟ ಆಯ್ತು, ಒಂದು ಹೊಸತನ ಇದೆ ಅನ್ನಿಸ್ತು. ಆಮೇಲೆ ಈ ಫಿಲಮ್ ಮಾಡೋಕ್ಕೆ ಡಿಸೈಡ್ ಮಾಡಿದ್ವಿ. ವೆರಿ ಗುಡ್, ವೆರಿ ಗುಡ್. ಈಗ ಬೆಳ್ಳಿ ಅನ್ನೋಂಥ ಒಂದು ಮೇನ್ ಕ್ಯಾರೆಕ್ಟರ್ ತಗೊಂಡಿದ್ದೀರಲ್ಲ, ಆ ಕ್ಯಾರೆಕ್ಟರ್ ಬಗ್ಗೆ ನನಗೆ ಸ್ವಲ್ಪ ವಿವರವಾಗಿ ತಿಳಿಸಿ. ಓಕೆ. ಬೆಳ್ಳಿ 9 ವರ್ಷದ ಹುಡುಗಿ, ತುಂಬ ಇಂಟೆಲಿಜೆಂಟ್ ಹುಡುಗಿ, ಬಟ್ ಎಮೋಷನಲಿ ತುಂಬ ಸ್ಟ್ರಾಂಗ್ ಫೀಲಿಂಗ್ಸ್ ಹಾರ್ಬರ್ ಮಾಡ್ತಾಳೆ ಅವಳಲ್ಲೇ. ಸೊ ಅವಳ ಫೀಲಿಂಗ್ಸ್ನ ಥ್ರೂ ಔಟ್ ದ ಮೂವಿ ತೋರಿಸ್ತೀವಿ. ಸೊ ಆ ತಂದೆನ ಮಿಸ್ ಮಾಡಿದಾಗ ಬೇರೆ ಬೇರೆ ಇನ್ಸ್ಟೆನ್ಸಸ್ ಅಲ್ಲಿ ತಂದೆ ಇರಲ್ಲ ಜೊತೆಗೆ. ಅಪ್ಪ ಬರ್ತೀನಿ ಅಂತ ಒಂದು ಹಬ್ಬದ ಟೈಮಲ್ಲಿ, ಪುತ್ತರಿ ಹಬ್ಬಕ್ಕೆ ಬರ್ತೀನಿ ಅಂತ ಹೇಳಿರ್ತಾರೆ, ಇವಳು ಕಾಯ್ತಾ ಇರ್ತಾಳೆ. ಆದರೆ ಕಾರಣಾಂತರದಿಂದ ಬರೋಕ್ಕಾಗಲ್ಲ. ಸೊ ಅವಳ ಹ್ಯಾಪಿ ಬರ್ತ್ಡೇ ಬರುತ್ತೆ, ಬರ್ತ್ಡೇ ಟೈಮಲ್ಲಿ ಅವಳ ಹುಟ್ಟಿದ ಹಬ್ಬಕ್ಕೂ ಬರೋಕ್ಕಾಗಲ್ಲ. ಸೊ ಆ ಥರ ಬೇರೆ ಬೇರೆ ಒಕೇಶನ್ಸ್ ಅಲ್ಲಿ ಬರೋಕ್ಕಾಗದಿದ್ದಾಗ ಅವಳಲ್ಲಿ ಒಂದು ಫೀಲಿಂಗ್ ಡೆವಲಪ್ ಆಗುತ್ತೆ. ಒಂದು ಹೇಟ್ರೆಡ್ ಫೀಲಿಂಗು, ಒಂದು ಅಪ್ಪನ ನೋಡಬೇಕು ಅನ್ನೋ ಫೀಲಿಂಗು, ನನ್ನ ಲೈಫಲ್ಲಿ ಯಾಕೆ ಹಿಂಗಾಗತ್ತೆ, ನಮ್ಮಪ್ಪನೇ ಯಾಕೆ ಸೋಲ್ಜರ್ ಆಗಬೇಕು ಅನ್ನೋ ಫೀಲಿಂಗು. ಸೊ ಈ ಥರ ಒಂದು ಕ್ಯಾರೆಕ್ಟರು ಬೆಳ್ಳಿದು. ಈಗ ಈ ಚಲನಚಿತ್ರ ಮಾಡಬೇಕು ಅಂದಾಗ ಇದಕ್ಕೊಂದು ಕ್ಯಾರೆಕ್ಟರ್ನ ಒಬ್ಬರನ್ನ ಚೂಸ್ ಮಾಡ್ಬೇಕಾರೆ, ಪಿಕ್ ಮಾಡ್ಬೇಕಾರೆ ಯಾವ ಥರ ಆಯ್ಕೆ ಮಾಡಿದ್ರಿ? ಮೇನ್ ಲೀಡು ಬೆಳ್ಳಿ ಕ್ಯಾರೆಕ್ಟರು. ಬೆಳ್ಳಿ ಕ್ಯಾರೆಕ್ಟರ್ಗೆ ಸುಮಾರು ಆಡಿಷನ್ಸ್ ಮಾಡಿ ಸೆಲೆಕ್ಟ್ ಮಾಡಿದ್ದು. ಸೊ ಆಡಿಷನ್ಸ್ ಮಾಡುವಾಗ ಒಂದು 35 ಜನಕ್ಕಿಂತ ಜಾಸ್ತಿ ಮಕ್ಕಳು ಬಂದಿದ್ರು ಬೆಳ್ಳಿ ರೋಲ್ಗೆ. ಹೌದಾ? ಹಾ ಹೌದು. ಸೊ ಅದ್ರಲ್ಲಿ ಒಂದು 4-5 ಜನನ ಶಾರ್ಟ್ ಲಿಸ್ಟ್ ಮಾಡಿದ್ದೆ, ಬಟ್ ನಂಗೆ ಸಮಾಧಾನ ಇರಲಿಲ್ಲ, ನನ್ನ ಬೆಳ್ಳಿ ಇನ್ನೂ ಸಿಕ್ಕಿರ್ಲಿಲ್ಲ. ಸೊ ಲಾಸ್ಟ್ 2 days ಆಡಿಷನ್ ಇಟ್ಕೊಂಡಿದ್ದೆ, ಇನ್ನೂ ಸಿಕ್ಕಿಲ್ವಲ್ಲ ನಂಗೆ ಬೇಕಾಗೋ ಹುಡುಗಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಅವಾಗ ಸಮನ್ವಿ ಪಾಟೀಲ್ ಅನ್ನೋ ಹುಡುಗಿ ಬಂದ್ಲು. ತುಂಬಾ ಜ್ವರ ಇತ್ತು ಮಗುಗೆ. 9 ವರ್ಷದ ಹುಡುಗಿ ತುಂಬಾ ಜ್ವರದಲ್ಲಿ ಬಂದು ಆಡಿಷನ್ ಕೊಟ್ಲು, ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಲು. ಸೊ ಅವಾಗ ಇವಳೇ ನನ್ನ ಬೆಳ್ಳಿ ಅಂತ ಫೈನಲಿ ಸೆಲೆಕ್ಟ್ ಆಗಿ. ಸಮನ್ವಿ ಎಸ್ ಪಾಟೀಲ್. ಯಾವ ಊರಕ್ಕೆ? ಹುಬ್ಳಿ ಹುಡುಗಿ. ಹುಬ್ಳಿ ಹುಡುಗಿ. ಆದ್ರೆ ಕಂಪ್ಲೀಟ್ ಫಿಲಮ್ ಶೂಟ್ ಆಗಿದ್ದು ಕೂರ್ಗಲ್ಲಿ. ಕೂರ್ಗಿನ ಡೈಲೆಕ್ಟ್ಸ್ ಯೂಸ್ ಮಾಡಿದ್ವಿ, ಕೂರ್ಗಿನ ಕಲ್ಚರು ಟ್ರೆಡಿಷನ್ ಯೂಸ್ ಆಗಿದೆ.
ಅದು ನನಗೆ ಆ್ಯಕ್ಚುಲಿ ನಮ್ಮ ವೀಕ್ಷಕರಿಗೆ ಹೇಳಬೇಕು, ಚೇತನ್ ಪನ್ನಪ್ಪ ಅಂತ ನನ್ನ ಸ್ನೇಹಿತರು ಕೊಡಗ್ನವರು ನಿಮ್ಮನ್ನು ಪರಿಚಯ ಮಾಡಿದ್ರು, ಅವರು ನಿಮಗೆ ಲೊಕೇಶನ್ಸ್ಗೆಲ್ಲ ಸಿಕ್ಕಾಪಟ್ಟೆ ತುಂಬ ಸಹಾಯ ಮಾಡಿದ್ರು ಅಂತ ಕೇಳಿದೆ. ಖಂಡಿತ. ಈಗ ನಾನು ಈ ಕತೆ ಎಲ್ಲ ಬರೆದಾಗ ಅವ್ರ ಹತ್ರ ಒಂದ್ಸಲಿ ಡಿಸ್ಕಸ್ ಮಾಡಿದ್ದೆ, ಇದು ಇನ್ನೂ ಫಿಲ್ಮ್ ಪ್ರೊಡಕ್ಷನ್ ಕೂಡ ಶುರು ಆಗಿರ್ಲಿಲ್ಲ, ಈ ತರ ನನ್ನೊಂದು ಕತೆ ಇದೆ ಅಂತ. ಅವಾಗ ಅವ್ರು ಹೇಳಿದ್ರು, ನೀವು ಕೂರ್ಗಲ್ಲಿ ಏನೇ ಸಹಾಯ ಬೇಕಾದ್ರೂ ನಾ ಮಾಡ್ತೀನಿ, ಲೊಕೇಶನ್ಸು ಎಲ್ಲ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ. ಸೊ ಕೂರ್ಗಿಗೆ ಹೋದಾಗ ಚೇತನ್ ಪೊನ್ನಪ್ಪ ಅವ್ರು ನಂಗೆ ಜೊತೆ ಬಂದು ಒಂದೊಂದಾಗಿ ಲೊಕೇಶನ್ಸ್ ತೋರಿಸಿ ನಾವು ಲೊಕೇಶನ್ಸ್ ಫೈನಲ್ ಮಾಡಿ, ಆಮೇಲೆ ಅಲ್ಲಿ ಕಲ್ಚರಲ್ ಆಸ್ಪೆಕ್ಟ್ಸ್ ಎಷ್ಟೊಂದು ಇಂಟಿಗ್ರೇಟ್ ಮಾಡಿದೀವಿ ಫಿಲಮ್ ಅಲ್ಲಿ. ಸೊ ಅದಕ್ಕೆಲ್ಲ ಸುಮಾರು ಹೆಲ್ಪ್ ಮಾಡಿದ್ದಾರೆ. ಅಲ್ಲಿ ಕಲ್ಚರಲ್ ಎಕ್ಸ್ಪರ್ಟ್ಸ್ ಹತ್ರ ಮೀಟ್ ಮಾಡಿಸಿ, ಅಲ್ಲಿ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ಸ್ ಹತ್ರ ಮೀಟ್ ಮಾಡಿಸಿ, ಆ ಡೈಲೆಕ್ಟ್ಸ್ ನ ಬ್ಲೆಂಡ್ ಮಾಡಕ್ಕೆ. ಸೊ ಚೇತನ್ ಪೊನ್ನಪ್ಪ ಅವರು ಈ ಫಿಲಮಿನ ಸಕ್ಸಸ್ಗೆ ಒನ್ ಆಫ್ ದ ಮೇನ್ ರೀಸನ್. ಅಂದ್ರೆ ಇಲ್ಲಿ ಸೈನ್ಯದ ಕ್ಯಾರೆಕ್ಟರ್ ಬಂದಿದ್ರಿಂದ ಕೊಡಗಿಗೆ ಮ್ಯಾಚ್ ಆಗುತ್ತೆ ಅಂತ ಅಲ್ಲಿಗೆ ಹೋದ್ರ ಹೇಗೆ ಕತೆ? ಹೌದು, ಕೊಡಗನಾಡಿಂದ ತುಂಬಾ ಜನ ಸೈನಿಕರಿದ್ದಾರೆ. ಸೊ ಸಿನ್ಸ್ ದಟ್ ಪ್ಲೇಸ್ ಇಸ್ ಗಿವನ್ ಲಾಟ್ ಆಫ್ ಸೋಲ್ಜರ್ಸ್ ಟು ಅವರ್ ಕಂಟ್ರಿ, ಅದು ಜಾಗನೂ ಚೆನ್ನಾಗಿದೆ. ಹಾಗಾಗಿ ಅಲ್ಲಿ ಕತೆ ಬ್ಲೆಂಡ್ ಮಾಡಿದೆ. ಅಲ್ಲಿ ರಿಚ್ ಕಲ್ಚರು ಮತ್ತೆ ಅಲ್ಲಿ ಸೋಲ್ಜರ್ ಟ್ರೆಡಿಷನು ಎಲ್ಲ ತುಂಬಾ ಚೆನ್ನಾಗಿ ಕೂಡ್ ಬಂತು ಕತೆಗೆ. ಎಷ್ಟು ತಿಂಗಳುಗಳು ತಗೊಂಡಿರಬಹುದು ಶೂಟಿಂಗ್ ಎಲ್ಲ ಮುಗಿಯೋದಕ್ಕೆ? ಶೂಟಿಂಗ್ 1 ತಿಂಗಳು ಶೂಟ್ ಮಾಡಿದ್ರಿ. ಎಡಿಟಿಂಗು ಎಲ್ಲ ರೆಡಿಯಾಗಿ ಫುಲ್ ಫಿಲಮ್ ರೆಡಿ ಆಗೋ ಟೈಮ್ ಎಷ್ಟು ಅಂತ? ಆಯ್ತು, 1 ವರ್ಷ ಆಯ್ತು. 1 ವರ್ಷ ಆಯ್ತು. ಹೌದು. 1 ವರ್ಷದಲ್ಲಿ ಎಲ್ಲ ಶ್ರಮ ಹಾಕಿ ಈಗ ಬಿಡುಗಡೆ ಕಾಯ್ತಾ ಇದೆ ಎಂದಾಗ ನಿಮ್ಮ ಮನಸ್ಸಲ್ಲಿ ಈಗ ಹೇಗೆ ಅನ್ನಿಸ್ತಾ ಇದೆ ಅಂತ ಇನ್ನೊಂದ್ಸರಿ ಸ್ಟಾರ್ಟಿಂಗಲ್ಲೂ ಕೇಳಿದೆ, ಇನ್ನೊಂದ್ಸರಿ ಕೇಳ್ತಾ ಇದ್ದೀನಿ. ಒಂದ್ ಕಡೆ ಖುಷಿ ಆಗ್ತಾ ಇದೆ ಬಿಡುಗಡೆ ಆಗ್ತಿದೆ ಅಂತ, ಇನ್ನೊಂದ್ ಕಡೆ ಕುತೂಹಲ, ಜನಕ್ಕೆ ಇಷ್ಟ ಆಗತ್ತಾ, ಹೇಗ್ ತಗೋತಾರೆ ಜನ, ನಮ್ಮ ಫಿಲಮಿನ ಬೆಳ್ಳಿ ಜರ್ನಿ ಜೊತೆ ಅವರು ಜರ್ನಿಲಿ ಇರ್ತಾರ ಅದೇ ಫಿಲಮ್ ನೋಡ್ತಾ. ಈಗ ನನ್ಗೆ ಏನನ್ಸುತ್ತೆ ಗೊತ್ತಾ, ನಾವು ಕೊಡ್ತಾ ಇರಬೇಕು ಜನಕ್ಕೆ. ಈಗ ಅಕಸ್ಮಾತ್ ಸುಮಾರಾಗಿ ತಗೊಂಡ್ರು ಅಂದ್ಕೊಂಡ್ರು ನಾವು ಮಾಡ್ತಾ ಇದ್ರೆ ಒಂದಲ್ಲ ಒಂದಿನ ನಮ್ಮ ಕಡೆಗೆ ತಿರುಗಿ ನೋಡ್ತಾರೆ ಅಂತ ನನ್ಗನ್ಸಿದೆ. ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ನಾನೊಂದು 2,000 ಜನ ಸಾಧಕರನ್ನು ನೋಡಿದ್ದೀನಲ್ವಾ. ನಾವು ಮೊದಲನೇ ಫಿಲಮ್ನಲ್ಲಿ ತುಂಬ ನಿರೀಕ್ಷೆ ಇರುತ್ತೆ. ಕೆಲವರು ಇದಕ್ಕಿದಂಗೆ ಸಕ್ಸಸ್ ಆಗೋಗುತ್ತೆ, ಕೆಲವ್ರಿಗೆ ಪೂರ್ತಿ ಸಕ್ಸಸ್ ಆಗಲ್ಲ, ಅಥವಾ ಪೂರ್ತಿ ಸಕ್ಸಸ್ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಆಲ್ರೆಡಿ 100% ಸಕ್ಸಸ್ ಆಗೋಗಿದ್ದೀರಾ. ಯಾಕೆ ಅಂದರೆ ಅವಾರ್ಡ್ಗಳು ಬಂದಿದೆ, ಕರೆಕ್ಟ್. ಅಂದರೆ ನಿಮ್ಮ ಕೆಲಸಕ್ಕೆ ರೆಕಗ್ನಿಷನ್ ಆಲ್ರೆಡಿ ಸಿಕ್ಕಿದೆ. ಜನರು ಒಂದೊಂದು ಸರಿ ಹೊಸ್ದಾಗಿ ಅಕ್ಸೆಪ್ಟ್ ಮಾಡ್ತಾರೆ, ಮಾಡಲ್ಲ, ಅದನ್ನು ಮುಂದೆ ಬಿಡೋಣ. ಬಟ್ ನಾನು ನಿಮ್ಗೇನು ಹೇಳ್ತಾ ಇದ್ದೀನಿ ಅಂದರೆ, ಸಮಚಿತ್ತದಿಂದ ತೆಗೆದುಕೊಂಡು ಜನ ಎಷ್ಟು ಜನ ನೋಡ್ತಾರೋ ಅವ್ರು ಬರಲಿ, ಅವ್ರಿಗೆಲ್ಲ ಇನ್ವೈಟ್ ಮಾಡೋಣ. ಬಟ್ ಗೌರಿ ಶ್ರೀನಿವಾಸ್ ನೋಡಿದ್ರೆ ತುಂಬ ಇಂಟ್ರೆಸ್ಟಿಂದ ಕೆಲಸ ಮಾಡಿದ್ದಾರೆ. ಒಂದು 9 ವರ್ಷದ ಹುಡುಗಿ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದಾರೆ. ಸೊ ನನಗೆ ಖುಷಿ, ಮೊದಲನೇದಾಗಿ ನೀವು ಈ ಥರದ ಪ್ರಯತ್ನ ಮಾಡಿದ್ದೀರಿ ಅಂತ. ನಿಮಗೆ ನಾನು ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೇನೆ ಈ ಥರದ ಪ್ರಯತ್ನ ಮಾಡಿರೋದಕ್ಕೆ. ಯಾಕೆಂದರೆ ಕನ್ನಡಕ್ಕೆ ಹೊಸ ಹೊಸ ವಿಚಾರಗಳನ್ನು ನೀಡುವಂತಹ ವ್ಯಕ್ತಿಗಳು ಬೇಕು. ಗೌರಿ ಶ್ರೀನಿವಾಸ್ ಅವ್ರಿಗೆ ಶುಭಾಶಯಗಳು ಕೋರ್ತೇನೆ. ಫೀನಿಕ್ಸ್ ಫಿಲಮ್ಸ್ ಪ್ರೊಡಕ್ಷನ್, ನೀವಾಗಲೇ ಹೇಳಿದ್ರಿ ಮಹೇಂದ್ರ ಕುಮಾರ್ ಪ್ರೊಡ್ಯೂಸರ್, ಹೇಗೆ ಎಲ್ಲರೂ ಸಹ ಸಪೋರ್ಟ್ ಮಾಡಿದ್ರು ತಮಗೆ? ಸರ್, ಫಸ್ಟು ನೀವು ಸಕ್ಸಸ್ ಆಗಿದೆ ಅಂತ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ ಯು. आपके मुंह में घी शक्कर ಅಂತ ಹೇಳ್ತೀನಿ. ಹಾಗೆ ಆಗಿ ಈ ಫಿಲಮ್ ಫುಲ್ ಟೀಮ್ಗೆ ದೊಡ್ಡ ಸಕ್ಸಸ್ ಸಿಗಲಿ, ಎಲ್ಲರಿಗೂ ಖುಷಿ ಆಗಲಿ, ಈ ಫಿಲಮ್ ನೋಡಿದವರೆಲ್ಲ ಒಂದು ಖುಷಿಯಿಂದ ಆಚೆ ಬರಲಿ ಅಂತ ಮನಸ್ಸಲ್ಲಿ ಒಂದು ಭಾವನೆ ಇದೆ ನನಗೆ. ಈಗ ಈ 1 ವರ್ಷದಲ್ಲಿ ನೀವು ಈ ಚಲನಚಿತ್ರದ ಕಡೆನೇ ಗಮನ ಹರಿಸಿದ್ರಿ. ನನಗೇನಂದ್ರೆ, ಈ 1 ವರ್ಷದ ಹಿಂದೆ ಈ ಗೌರಿ ಏನೇನು ಮಾಡ್ತಾ ಇದ್ರು ಅಂತ ತಿಳ್ಕೋಬೇಕು ಅಂತ. ಸರ್, ನಂದೇ ಒಂದು ಕಂಪ್ನಿ ಇದೆ, ಲೀಚಿ ಫಿಲಮ್ಸ್ ಅಂತ. ಓಕೆ. ಸೊ ಆ ಕಂಪ್ನಿ ಥ್ರೂ ನಾನು ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್, ಥಿಯೇಟ್ರಿಕಲ್ ಆ್ಯಡ್ ಫಿಲಮ್ಸ್ ಎಲ್ಲ ಸುಮಾರು ಮಾಡ್ತಾನೆ ಇರ್ತೀನಿ ಬೇರೆ ಕಂಪ್ನೀಸ್ಗೆ. ಆಮೇಲೆ ಬ್ರ್ಯಾಂಡ್ ವಿಡಿಯೋಸ್, ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿ ಅದ್ರ ಸುತ್ತಲೂ ಒಂದು ವಿಡಿಯೋ ಮಾಡಿ, ಆ ಥರ ಒಂದು ಕಾನ್ಸೆಪ್ಟ್ ವಿಡಿಯೋನು ಸುಮಾರು ಜನಕ್ಕೆ ಮಾಡಿಕೊಟ್ಟಿದ್ದೀನಿ. ಅದಲ್ಲದೆ ನನ್ನ ಡಾಕ್ಯುಮೆಂಟ್ರಿ ಫಿಲಮ್ಸು ದ ವೋವೆನ್ ಮೋಟಿವ್ಸ್ ಆಫ್ ಚಂದೇರಿ ಅನ್ನೋದು ಅವಾರ್ಡ್ ತಗೊಂಡಿದೆ. ಇದು ಮಧ್ಯಪ್ರದೇಶ್ ಫಿಲ್ಮ್ ಟೂರಿಸಂ ಡಿಪಾರ್ಟ್ಮೆಂಟಿಗೆ ಮಾಡಿದ್ದು ಡಾಕ್ಯುಮೆಂಟ್ರಿ. ಸೊ ಇದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಅವಾರ್ಡ್ ತಗೊಂಡಿದೆ. ಸೊ ಈ ಥರ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಮಾಡ್ತಾ ಇರ್ತೀನಿ. ಓಕೆ, ಗ್ರೇಟ್. ನಿಮ್ಮ ಕೆಲಸಗಳು ಇದೇ ರೀತಿ ಮುಂದುವರಿತಾ ಇರಲಿ. ಈಗ ಯಾವ ಒಂದು ಅಂಶ ಥಿಯೇಟ್ರಿಗೆ ನಿಮ್ಮ ಫಿಲಮ್ ನೋಡೋಕ್ಕೆ ಬರಬೇಕು ಅಂತ ವೀಕ್ಷಕರು ಕೇಳಿದ್ರೆ ಏನು ಹೇಳ್ತೀರಾ? ಈಗ ಎಲ್ಲರೂ ಸೋಲ್ಜರ್ ಲೈಫ್ ಹೇಗಿದೆ ಅಂತ ನೋಡಿರ್ತೀರಾ, ಸೋಲ್ಜರ್ ಬಾರ್ಡರ್ ಅಲ್ಲಿ ಏನ್ ಮಾಡ್ತಾರೆ ಅಂತ ನೋಡಿರ್ತೀರಾ. ಬಟ್ ಸೋಲ್ಜರ್ ಮನೆಯಲ್ಲಿ ಅವರ ಪುಟ್ಟ ಮಗಳು, ಅವರ ವೈಫು, ಅವರ ತಾಯಿ ಹೇಗಿರ್ತಾರೆ, ಅವ್ರಿಗೋಸ್ಕರ ನಿರೀಕ್ಷೆ ಹೇಗ್ ಮಾಡ್ತಾರೆ ಅನ್ನೋದನ್ನ ನೋಡಿ
ಅದರಲ್ಲೂ ಒಂದು ಎಂಟರ್ಟೈನ್ಮೆಂಟ್ ಆಸ್ಪೆಕ್ಟ್, ಒಂದು ಮಗು ಲೈಫ್ನ ಎಷ್ಟು ಬ್ಯೂಟಿಫುಲ್ ಆಗಿ ತಗೊಂಡು ಹೋಗಿದ್ದೀವಿ ಅಂತ ನೋಡಿ ತಿಳ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಈ ಫಿಲಮ್. ಆ ಆಸ್ಪೆಕ್ಟ್ಸ್ ಎಲ್ಲ ತೋರಿಸಿದೆ. ಹಾಗಾಗಿ ಈ ಫಿಲಮ್ನ ಬನ್ನಿ, ನೋಡಿ, ಎಂಜಾಯ್ ಮಾಡಿ. ಸುಮಾರು ಎಷ್ಟು ಸಮಯ ಇರುತ್ತೆ ಫಿಲಮ್ಮು? ಇದು 1 hour 41 minutes ಇದೆ ಫಿಲಮ್. ಹೌದಾ? ಈಗ ಸೆಪ್ಟೆಂಬರ್ 13 ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಹೌದು ಸರ್. ಓ, ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನಿಮ್ಮನೆ ಹತ್ರ ಎಲ್ಲಿದೆ ನೋಡಿಕೊಂಡು ಫಿಲಮ್ ನೋಡಿ ಅಂತ ಗೌರಿ ಅವರ ಪರವಾಗಿ ನಾನು ಕೋರ್ತಾ ಇದ್ದೇನೆ. ನಮ್ಮ ಯೂಟ್ಯೂಬ್ ಚಾನಲ್ನು ಕೂಡ ನೀವು ನಿರಂತರವಾಗಿ ನೋಡ್ತಾ ಇರಿ. ಗೌರಿ ಅವ್ರನ್ನ ಸಾಧ್ಯ ಆದರೆ ಬೇರೆ ಬೇರೆ ವಿಷಯನೂ ಮಾತಾಡ್ಸೋಣ ಮುಂದಿನ ದಿನಗಳಲ್ಲಿ. ಗೌರಿ ಅವರೇ, ಒಂದು ಸ್ವಲ್ಪ ದಿನದಿಂದ ನನ್ನನ್ನು ಭೇಟಿ ಮಾಡಿದ್ರಿ, ಚೇತನ್ ಪನ್ನಪ್ಪ ಮೀಟ್ ಆಗಬೇಕು ಅಂತ. ಅದಾದಮೇಲೆ ನಾನು ಯೂಟ್ಯೂಬು ಪುಸ್ತಕ ಏನಾದರೂ ಗಮನಿಸಿದ್ರಾ? ಹೌದು ಸರ್, ನಿಮ್ಮ ಬುಕ್ಸ್ ಎಲ್ಲ ನೋಡಿದ್ದೀನಿ. ತುಂಬ ಇನ್ಸ್ಪಿರೇಷನಲ್ ಬುಕ್ಸು ನಿಮ್ಮದು. ಸೊ ಆ ಇನ್ಸ್ಪಿರೇಷನ್ ಬುಕ್ಸ್ ಓದ್ತಾ ಇದ್ದಾರೆ, ಲೈಫಲ್ಲಿ ಇನ್ನೂ ಏನಾದ್ರು ಮಾಡಬೇಕು ಅನ್ನೋ ಇನ್ಸ್ಪಿರೇಷನ್ ಬರುತ್ತೆ. ಅದೊಂದು ತುಂಬ ಖುಷಿ ಆಗುತ್ತೆ. ಸೊ ನಾನು ಅವ್ರಿಗೆ ಮೋಟಿವೇಟ್ ಮಾಡ್ತಾ ಇದ್ದೀನಿ, ಇನ್ನೂ ಒಳ್ಳೊಳ್ಳೆ ಫಿಲಮ್ ಮಾಡಿ ಖಂಡಿತ ಇನ್ನೂ ಎತ್ತರದ ಸ್ಥಾನಕ್ಕೆ ಹೋಗಿ. ಆದರೆ ನೀವು ಹೀಗೆ ಇರಿ, ಹೀಗೆ ಇದ್ದು ಎತ್ತರದ ಸ್ಥಾನಕ್ಕೆ ಹೋಗಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಸ್ಕೇಲಿಂಗ್ ಅಪ್ ಆಗಬೇಕು, ಹೋಗ್ತಾ ಇರ್ಬೇಕು, ಜೀವನದಲ್ಲಿ ಸಾಧನೆ ಮಾಡಬೇಕು. ಇನ್ನೂ ಚಿಕ್ಕ ವಯಸ್ಸು, ತುಂಬ ಜಾಸ್ತಿ ಬೆಳೆಯೋಕ್ಕೆ ಅವಕಾಶ ಇದೆ. ಗೌರಿ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಹಾರೈಸ್ತೇನೆ. ನಮಸ್ಕಾರ, ಶುಭಾಶಯಗಳು. ವೀಕ್ಷಕರೇ, ನಿಮಗೂ ಶುಭಾಶಯಗಳು.